ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಫೋನ್ ನಾಡು ಎಲ್ಲರೂ ಹ್ಯಾಪಿ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕಾಣೋದು ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅನ್ನು ಸೆಲೆಕ್ಟ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತು ಒಂದು ಅಮೇಜಿಂಗ್ ಆಗಿರೋಂಥ ಒಂದು ವಿಡಿಯೋ ಮಾಡೋಣ ಅಂತ. ಸೊ ಎಷ್ಟೊಂದು ಜನ ಕೇಳ್ತಾರೆ, ಸೊ ಅರ್ಬಲಿಫ್ ಪ್ರಾಡಕ್ಟ್ಸ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಆರ್ ಎಲ್ಸ್ ಅರ್ಬಲಿಫ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ಯಾರ್ದಾರು ಸಜೆಷನ್ಸ್ ಬೇಕಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ವಿಡಿಯೋ ತಂದಿರೋದು. ಸೊ ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ತುಂಬ ಜನಕ್ಕೆ ಇದೊಂದು ಡೌಟ್ ಇರುತ್ತೆ, ಅರ್ಬಲಿಫ್ ಪ್ರಾಡಕ್ಟ್ಸ್ನ ಯಾರು ಯೂಸ್ ಮಾಡ್ಬೋದು, ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅಂತೆಲ್ಲ. ಬಟ್ ಆದರೆ ಅರ್ಬಲಿಫ್ ಪ್ರಾಡಕ್ಟ್ಸ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವಾರು ಯೂಸ್ ಮಾಡ್ಬೋದು, ನಾನು ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಿಕಾಸ್ ಪ್ರಾಡಕ್ಟ್ಸ್ ಆರ್ ಕಂಪ್ಲೀಟ್ಲಿ ಲೈಕ್ ಫುಡ್ ಪ್ರಾಡಕ್ಟ್ಸ್. ನಾವು ಇದನ್ನು ಫುಡ್ ಪ್ರಾಡಕ್ಟ್ಸ್ ಥರ ಅಂತ ಅನ್ಕೊಳ್ಳಲ್ಲ. ಸೊ ನಾವು ಇದನ್ನು ಅನ್ಕೊಳ್ಳೋದೇ ಬೇರೆ. ಫಾರ್ ಎಕ್ಸಾಂಪಲ್ ನಾವು ಇದನ್ನು ಯಾವುದೋ ಒಂಥರ ಮೆಡಿಸನ್ ಥರ ಅಥವಾ ಫಾರ್ ಎಕ್ಸಾಂಪಲ್ ಬೇರೆ ಏನೋ ಥರ ಅಂತ ಅನ್ಕೊಂಡು ನೋಡ್ತೀವಿ. ಸೊ ಹಿಂಗೆಲ್ಲ ಅನ್ಕೊಂಡು ನೋಡಿದಾಗ ಫಾರ್ ಶೋರ್ ನಿಮ್ಗೆ ಅನ್ಸುತ್ತೆ ಇದು ನನಗೆ ಸೂಟಬಲ್ ಅಲ್ಲ ಅಂತ. ನೀವು ಯಾವಾಗ ಇದನ್ನು ಇಲ್ಲ ಇದು ಫುಡ್ ಪ್ರಾಡಕ್ಟ್ಸ್ ಅಂತ ಅನ್ಕೊಂಡ್ರೆ ನಿಮ್ಗೆ ಅನ್ಸುತ್ತೆ ಸೊ ದಟ್ ನಾನು ತೊಗೋಬೋದು ಇದನ್ನು ಅಂತ. ಬಟ್ ನಿಮ್ಗೆ ಆ ಥರ ಅನ್ಸ್ಬೇಕು ಅಂತಂದರೆ ಇಟ್ ಮೇ ಟೇಕ್ ಸಮ್ ಟೈಮ್. ನಂಗೆ ಅರ್ಥ ಆಗುತ್ತೆ ಫಾರ್ ಶೋರ್. ಹೊಸೊಬ್ರಿಗೆ ಯಾರಿಗೋ ಒಬ್ರಿಗೆ ಫಾರ್ ಎಕ್ಸಾಂಪಲ್ ಇಷ್ಟು ದಿನ ನೀವು ತಟ್ಟೆಲಿ ಊಟ ಮಾಡ್ತಿರ್ತೀರ. ನೀವು ತಟ್ಟೆಲಿ ಊಟ ಮಾಡೋರಿಗೆ ಎತ್ಕೊಂಡ್ಬಂದ್ಬಿಟ್ಟು ಇನ್ಮೇಲೆ ನೀವು ತಟ್ಟೆಲಿ ತಿನ್ಬೇಡ್ರಿ, ನೀವು ಲೋಟದಲ್ಲಿ ಇದನ್ನು ತೊಗೊಳ್ಳಿ, ಇದೊಂದು ನೀರು ಥರ ಇರುತ್ತೆ, ಇದೊಂದು ಶೇಕ್ ಥರ ಇರುತ್ತೆ, ಇದನ್ನು ತೊಗೊಂಡ್ರೆ ನಿಮ್ಗೆ ಹೊಟ್ಟೆ ಹಸುವಾಗಲ್ಲ ಇನ್ಮೇಲೆ ಅಂತ ಅಂದರೆ ನಂಬಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಈವನ್ ಇನಿಷಿಯಲಲ್ಲಿ ನಾನು ಕೂಡ ಅಷ್ಟೇ ಇದನ್ನು ನಂಬಲಿಕ್ಕೆ ಸ್ವಲ್ಪ ಅದರದೇ ಆದಂಥ ಒಂದು ಟೈಮ್ ಆ್ಯಂಡ್ ಅದರದೇ ಆದಂಥ ಒಂದು ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು. ಯಾಕಂತಂದರೆ ಇಷ್ಟು ದಿನ ನಾವು ಕಾಮನ್ಲಿ ತಟ್ಟೆಲೇ ಊಟ ಮಾಡಿ ಅಭ್ಯಾಸ ಇರೋದು ನಮಗೆಲ್ಲ. ಬಟ್ ತಟ್ಟೆಲಿ ಊಟ ಮಾಡೋ ಅಭ್ಯಾಸ ಇರೋರು ಈಗ ಸಡನ್ ಆಗಿ ಚೇಂಜ್ ಆಗಿಬಿಟ್ಟು ಲೋಟದಲ್ಲಿ ತಗೋ ಅಂತಂದರೆ ಆಗಲ್ಲ ಅದು, ಖಂಡಿತ ಅಲ್ವಾ? ಸೊ ನಿಮಗೂ ಕೂಡ ಅಷ್ಟೇ, ತುಂಬ ಜನ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇರ್ತಾರೆ, ನಿಮಗೂ ಕೂಡ ಆಗಲ್ಲ ಅದು. ಬಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತೇನಿಲ್ಲ, ಬಟ್ ಮಾಡ್ಬೋದು. ನಮಗೆ ಬೇಕೇ ಬೇಕು ಅಂತಂದರೆ ಮಾಡಲೇಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಪ್ರಾಡಕ್ಟ್ಸ್ ಅಂತ ತೊಗೊಂಡ್ರೆ ನಾವು ಹೇಳಿದ್ದೀವಿ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಆರೋಗ್ಯ ಚೆನ್ನಾಗೋದ್ರ ಜೊತೆ ನೀವು ಚೆನ್ನಾಗಾಗ್ತೀರಾ, ನಿಮ್ಮ ವೆಲ್ಬೀಯಿಂಗ್ ಚೆನ್ನಾಗಾಗುತ್ತೆ ಅಂತ. ಬಟ್ ಅದಕ್ಕಿಂತ ಮೇಯ್ನ್ ಆಗಿರುವಂಥ ಒಂದು ವಿಷಯ ಇನ್ನೊಂದು ಏನಪ್ಪ ಅಂತಂದರೆ, ಫೈನಲಿ ಎಂಡ್ ಆಫ್ ದ ಡೇ ನೀವೆಲ್ಲ ತಿನ್ನೋದು ಬದುಕೋದು ಎಲ್ಲ ನಿಮಗೋಸ್ಕರ ನೀವಿರೋದು. ಇದನ್ನು ನೀವು ಅರ್ಥ ಮಾಡ್ಕೊಬಿಡಿ. ಸೊ ಫೈನಲಿ ನೀವು ತಿನ್ನೋದೆಲ್ಲ ನೀವು ಚೆನ್ನಾಗಿರ್ಬೇಕಂತಾನೆ ಎಂಡ್ ಆಫ್ ದ ಡೇ ನೀವು ಮಾಡೋದು. ನೀವು ಒಂದೇನೋ ಒಂದು ಬಟ್ಟೆ ತೊಗೊಂಬರ್ತೀರಾ ಅನ್ಕೊಳ್ಳಿ, ಅದು ನಿಮ್ಗೆ ಇಷ್ಟ ಅಂದ್ಬಿಟ್ಟು ತಾನೇ ಹಾಕೊಂಡು ಬಂದಿದ್ದು. ನೀವು ಒಂದು ಗಾಡಿ ತೊಗೊಳ್ತೀರಾ ಅನ್ಕೊಳ್ಳಿ, ಟೂ ವೀಲರೋ ಕಾರೋ ಯಾವುದೋ ಒಂದು ತೊಗೊಳ್ತೀರಾ, ನಿಮ್ಗೆ ಇಷ್ಟ ಅಂದ್ಬಿಡ್ತದೆ ಅದನ್ನು ಸಂಪಾದನೆ ಮಾಡಿ ತೊಗೊಂಡಿದ್ದು. ಫೈನಲಿ ಎಲ್ಲನೂ ಮಾಡಿ ನಿಮಗೋಸ್ಕರನೇ. ಬಟ್ ಅದೇ ನೀವೆಲ್ಲನೂ ಮಾಡಿ ನಿಮಗೋಸ್ಕರ ಒಂದು ಮರ್ತೋಗ್ಬಿಟ್ಟು ಯಾರೋ ಇನ್ನೊಬ್ರು ಏನು ಹೇಳ್ತಿದ್ದಾರೆ ಅಂತ ಅವ್ರ ಮಾತಿಗೆ ಮಣೆ ಹಾಕ್ತೀವಿ. ಸೊ ನೀವು ನೋಡಿ, ನೀವು ತೊಗೊಳ್ಳೋ ಟೈಮಲ್ಲಿ ನಿಮ್ಗೆ ಅರ್ಥ ಆಗೋಕ್ಕೆ ಫೀಲ್ ಆಗುತ್ತೆ. ಸೊ ಪ್ರಾಡಕ್ಟ್ಸ್ ಏನೇನು ನಿಮಗೆ ಬೆನಿಫಿಟ್ ಮಾಡುತ್ತೆ, ಪ್ರಾಡಕ್ಟ್ಸ್ ತೊಗೊಂಡ್ರೆ ನಿಮ್ಗೇನು ಉಪಯೋಗ ಇದೆ, ಪ್ರಾಡಕ್ಟ್ಸಿಂದ ನಿಮ್ಗೇನು ಟೋಟಲ್ ಓವರ್ ಆಲ್ ಏನೇನು ಚೇಂಜಸ್ ಆಗುತ್ತೆ, ಇದೆಲ್ಲನೂ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಇದೆಲ್ಲ ಅರ್ಥ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸಾಧಾರಣವಾಗಿ ಸ್ವಲ್ಪ ಜನ ಬೇಗ ಅರ್ಥ ಮಾಡ್ಕೊಬಿಡ್ತಾರೆ, ಅವರೆಲ್ಲ ಫಾಸ್ಟ್ ಲರ್ನರ್ಸ್. ಸ್ವಲ್ಪ ಜನ ನಂತರನೇ ಸ್ವಲ್ಪ ಸ್ಲೋ ಲರ್ನರ್ಸ್ ಇರ್ತಾರೆ. ಸೊ ಅವ್ರದ್ದೇ ಆದಂಥ ಒಂದು ಟೈಮ್ ಝೋನ್ ಎಲ್ಲ ಅರ್ಥ ಮಾಡ್ಕೊಂಡು ಅವರೇ ಆ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಲ್ಲಿವರೆಗೂ ನೀವು ಪೇಷನ್ಸ್ ಆಗಿರಬೇಕು. ಯಾರ್ಯಾರು ನೀವು ಯಾರಿಗೋ ಪ್ರಾಡಕ್ಟ್ಸ್ ಕೊಡೋಕೋ ಅವ್ರು ನೀವು ಪೇಷನ್ಸ್ ಆಗಿರ್ಬೇಕು. ಆ್ಯಂಡ್ ಮೇಯ್ನ್ಲಿ ಈ ವಿಡಿಯೋನ ನೋಡ್ತಾ ಹೋಗ್ತಾರೆ, ನಂಗೆ ಗೊತ್ತು ಅಟ್ ಎಂಡ್ ಆಫ್ ದ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತ. ಸೊ ಅವ್ರದ್ದೇ ಆದಂಥ ಒಂದು ಸ್ಪೇಸ್ ಕೊಟ್ಟು ನೀವು ಅಷ್ಟೇ ಯಾರ್ಯಾರು ವಿಡಿಯೋ ನೋಡಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಫುಡ್ಡು ಅಂತ ಅನ್ಕೊಳ್ಳಿ. ಫುಡ್ ಅಂತಂದ್ರೆ ಏನು, ತಟ್ಟೆಲಿ ಊಟ ಮಾಡೋದು. ನೀವು ನೋಡಿ, ಫುಡ್ಡಲ್ಲಿ ಏನೂ ಸಿಗ್ತಿಲ್ಲ. ಈಗ ಎಲ್ಲರಿಗೂ ಗೊತ್ತು, ಅದು ಸೈಂಟಿಸ್ಟ್ ಗೊತ್ತು, ಡಾಕ್ಟರ್ಸ್ ಗೊತ್ತು, ನ್ಯೂಟ್ರಿಷನಿಸ್ಟ್ ಗೊತ್ತು, ಎಲ್ಲರಿಗೂ ಗೊತ್ತು. ಆ್ಯಸ್ ಬೀಂಗ್ ಅ ಡಯಟಿಷಿಯನ್ ನಂಗೆ ಗೊತ್ತು ಫುಡ್ಡಲ್ಲಿ ಏನು ಸಿಗ್ತಾ ಇದೆಯೋ ಆ ಫುಡ್ಡಲ್ಲಿ ನಮ್ಗೆ ಏನು ಬೇಕೋ ಅದು ನಮ್ಮ ಬಾಡಿಗೆ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ವಿ ಆರ್ ವಾಟ್ ವಿ ಅಬ್ಸರ್ವ್ ಅಂತ ಅಂದರೆ ನಾವು ಏನು ಅಬ್ಸರ್ವ್ ಮಾಡ್ಕೊಳ್ತೀವೋ ನಮ್ಮ ಬಾಡಿ ಅದು ನಾವೇನು ತಿಂತೀವೋ ಅದಲ್ಲ. ನಾವು ಅದಲ್ಲ ಅಂತಂದರೆ ನಮ್ಮ ಬಾಡಿಗೆ ನಾವೇನು ಕೊಟ್ಟಿರ್ತೀವೋ ಯಾವುದು ಕೂಡ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಅಂತ ಅನ್ಕೊಳ್ಳಿ, ನೀವೇನೋ ಒಂದು ಒಳ್ಳೆ ಪೌಷ್ಟಿಕಾಂಶದ ಊಟ ತಿಂದಿರ್ತೀರಾ, ದೇಹ ಹೀರ್ಕೋಬೇಕು ಅದನ್ನು. ಯಾವಾಗ ದೇಹ ಚೆನ್ನಾಗಿ ಹೀರ್ಕೊಳ್ಳುತ್ತೋ ನಿಮಗೆ ಒಳ್ಳೇದಾಗಿ ಬಾಡಿ ಪರಿವರ್ತನೆ ಮಾಡ್ಕೊಳ್ಳುತ್ತೆ. ಯಾವಾಗ ನಿಮ್ಮ ಬಾಡಿ ಅದನ್ನ ಹೀರ್ಕೊಳ್ಳೋಕ್ಕೆ ಕೆಪಾಸಿಟಿ ಇರಲ್ಲ, ಆಟೋಮೆಟಿಕ್ಲಿ ನೀವು ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ, ಏನು ಮಾಡ್ರೂ ಆಗಲ್ಲ. ಅವಾಗ ಏನಾಗುತ್ತೆ ಅಂತಂದರೆ ನೀವೇನು ಕೊಡೋದು ಅದು ವೇಸ್ಟು, ಅವಾಗ ಅದರಿಂದ ಏನು ಪ್ರಯೋಜನಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್, ಯು ಆರ್ ವಾಟ್ ಯು ಅಬ್ಸರ್ವ್ ಅಂತ ಅಂದರೆ ನೀವು ಏನು ತಿಂತೀರೋ ಅದಲ್ಲ, ನಿಮ್ಮ ದೇಹ ಏನು ಹೀರ್ಕೊಳ್ಳುತ್ತೋ ಅದು. ಅಷ್ಟು ನ್ಯೂಟ್ರಿಷನ್ ನಿಮ್ಮ ಬಾಡಿ ಕೊಟ್ಟಿರ್ಬೇಕು. ನೀವು ಅಷ್ಟು ನ್ಯೂಟ್ರಿಷನ್ ನಿಮ್ಮ ಬಾಡಿ ಕೊಟ್ಟಾಗ ನಿಮ್ಮ ಬಾಡಿ ಚೆನ್ನಾಗಿ ಇರ್ಕೊಳ್ಳೋಕೆ ಶುರು ಮಾಡುತ್ತೆ. ಈ ಊಟ ತಿಂತೀರಪ್ಪ, ಊಟದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ನಾವು ಗ್ರೋಯಿಂಗ್ ಮೆಥಡ್ಸಿಂದ ಹಿಡಿದು ಸ್ಟೋರಿಂಗ್ ಮೆಥಡ್ವರೆಗೂ ಎಲ್ಲನೂ ಕಳ್ಬೇಕೆ ತಂದ್ಬಿಟ್ಟಿದ್ದೀವಿ. ಕರೆಕ್ಟಾ? ಅಗ್ರಿ ಮಾಡಲೇಬೇಕು ನೀವು ಇದಕ್ಕೆ. ಯಾಕೆ ಅಂತಂದರೆ ಗ್ರೋಯಿಂಗ್ ಸ್ಪೀಡಾಗಿ ಗ್ರೋ ಮಾಡ್ತೀವಿ. ಮತ್ತು ತುಂಬ ಜನ ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ, ಅವರೆಲ್ಲ ಯಾರ್ಯಾರು ಈ ಫಾರ್ಮಿಂಗ್ ಎಲ್ಲ ಮಾಡ್ತಾರೆ, ಇಲ್ಲ ಏನೋ ಒಂದು ವ್ಯವಸಾಯ ಮಾಡೋರು ಹೇಳ್ತಾರೆ ನಾವೇ ತಿನ್ನಲ್ಲಪ್ಪ ನಾವು ಬೆಳೆದಿರೋದನ್ನ ಅಂತ. ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ. ಯಾಕೆ ಅಂತಂದರೆ ಅದಕ್ಕೆ ಅಷ್ಟೊಂದು ರಾಸಾಯನಿಕ ಗೊಬ್ಬರಗಳು, ಅದಕ್ಕೆ ಅಷ್ಟೊಂದು ಪ್ರಾಬ್ಲಮ್ಸ್ ಬರುತ್ತೆ ಅದು ತಿನ್ನೋದ್ರಿಂದ. ಅದು ಅವ್ರಿಗೂ ಗೊತ್ತು, ಅದಕ್ಕೋಸ್ಕರ ಅವರೇ ತಿನ್ನಲ್ಲ. ಅವರೇ ಅದನ್ನು ತಿಂದಿಲ್ಲ, ನಾವು ಅದನ್ನು ತಿಂತಾ ಇದೀವಿ. ಯೋಚನೆ ಮಾಡಿ, ಅದನ್ನು ನಾವು ತಿಂತಾನೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬರ್ತಾರೆ. ಈಗ ನೀವು ನೋಡಿ 20 ವರ್ಷ 25-30 ವರ್ಷಕ್ಕೆ ಎಷ್ಟೊಂದು ಜನಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ. ಯಾಕೆ ಈ ಸಮಸ್ಯೆ?
ಬಿಕಾಸ್ ಅವ್ರ ಬಾಡಿ ನಾವೇನು ಕೊಡ್ತಾ ಇದೀವೋ ಆ ಬಾಡಿ ಕಂಪ್ಲೀಟ್ ಅದನ್ನ ಅಬ್ಸಾರ್ಪ್ಷನ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ನಾಟ್ ಓನ್ಲಿ ರೆಡಿ ಇಲ್ಲ ಅಲ್ಲ, ನಾವು ಕೊಡ್ತಾ ಇರೋಂಥ ಊಟ ಸರಿ ಇಲ್ಲ, ಅದಕ್ಕೋಸ್ಕರ ಬಾಡಿ ರೆಡಿ ಇಲ್ಲ ಏನು ಕೊಡ್ತಾ ಇದೀವೋ ಅದನ್ನ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಥಿಂಗ್. ಆ್ಯಂಡ್ ಇನ್ನೊಂದು ಏನಾಗ್ತಿದೆ ಅಂತಂದರೆ, ತುಂಬ ಜನ ಗಂಡು ಮಕ್ಕಳಲ್ಲಾಗಲಿ ಹೆಣ್ಮಕ್ಳಲ್ಲ ನೀವು ನೋಡಿರ್ತಿರ್ತೀರ, ಅವ್ರಿಗೆ ಏನೇನು ಚೇಂಜಸ್ ಆಗಬೇಕು ಹಾರ್ಮೋನಲ್ಸ್ ಬೇಗ ಚೇಂಜಸ್ ಆಗ್ತಾ ಇದೆ. ಸೊ ಬೇಗ ಚೇಂಜ್ ಆಗ್ತಾ ಇರೋದನ್ನ ತುಂಬ ಜನ ಹೆಣ್ಮಕ್ಳು ನೀವು ನೋಡ್ತಾ ಇರ್ತೀರಾ, ಬೇಗ ಅವ್ರದ್ದು ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಅರ್ಥ ಮಾಡ್ಕೊಳ್ಬೇಕು, ಬೇಗ ಸ್ಟಾರ್ಟ್ ಮಾಡ್ಕೊಂಡ್ರೆ ಇನ್ನು ಲೇಟಾಗಿ ಸ್ಟಾರ್ಟ್ ಆದರೆ ಏನಂದರೆ, ಬೇಗ ಸ್ಟಾರ್ಟ್ ಆದರೆ ಬೇಗ ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 8 ವರ್ಷ 9 ವರ್ಷ ಮಕ್ಕಳಿಗೆಲ್ಲ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆದರೆ 30-32 ವರ್ಷಕ್ಕೆ ಎಂಡ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 35 ಇಯರ್ಸ್ಗೆ ಎಂಡ್ ಆಗುತ್ತೆ. 35 ಇಯರ್ಸ್ಗೆಲ್ಲ ಎಂಡ್ ಆಗಿಬಿಟ್ರೆ ಮತ್ತೆ ಆ ಹೆಣ್ಮಗುದು ಲೈಫ್ ಹೆಂಗೆ? ಸೊ ಈವನ್ ಇನ್ ದ ಸೇಮ್ ಕಂಡೀಷನ್ ಮೆನ್ನಲ್ಲೂ ಕೂಡ ಅಷ್ಟೇ. ಸೊ ತಗೊಳ್ಳೋದ್ರಿಂದ ಅತಿಯಾಗಿ ಉದ್ವೇಗ ಮಾಡುತ್ತೆ ನಮ್ಮನ್ನೆಲ್ಲರನ್ನೂ ಅಂಥ ಫುಡ್ಸೇ ನಾವೆಲ್ಲ ತಿಂತಾ ಇರೋದು. ಇಂಥ ಟೈಮಲ್ಲಿ ನಾವು ನೋಡಿ ತೊಗೊಳ್ಬೇಕಾಗುತ್ತೆ ಯಾವುದು ಒಳ್ಳೆ ಫುಡ್ ಇದೆ ಅಂತ. ಸೊ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ಈ ಪ್ರಾಡಕ್ಟ್ಸ್ ಎಲ್ಲ ಫಾರ್ ಎಕ್ಸಾಂಪಲ್ ಈ ಪ್ರಾಡಕ್ಟ್ಸ್ ಎಲ್ಲ ಬಂದ್ಬಿಟ್ಟು ಮೆಡಿಸಿನಲ್ ಪ್ರಾಡಕ್ಟ್ಸ್ ಆರ್ ಎಲ್ಸ್ ಆಯುರ್ವೇದಿಕ್ ಅಲೋಪತಿಕ್ ಏನೋ ಅಂದ್ಕೊಂಡಿರ್ತಾರೆ. ಬಟ್ ಅದೆಲ್ಲ ಅಲ್ಲ, ಇದು ಕಂಪ್ಲೀಟ್ಲಿ ಬಂದ್ಬಿಟ್ಟು ಫುಡ್ ಪ್ರಾಡಕ್ಟ್ಸ್. FSSAI ಇಂದ ಯಾವ್ಯಾವ ಗ್ರೇಡೆಡ್ ಆಗಿ ಬರುತ್ತೋ ಪ್ರಾಡಕ್ಟ್ಸ್ ಇದೆಲ್ಲ ಫುಡ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್ FSSAI ಅಂತ ಅಂದರೆ ಫುಡ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಅಂತ. ಇದು ಒಂದು ಸಂಸ್ಥೆ ಇದೇನು ಮಾಡ್ತಂತಂದರೆ, ನಾವು ತಿನ್ನುವಂಥ ಉತ್ಪನ್ನಗಳೆಲ್ಲ ಕರೆಕ್ಟಾಗಿ ಇದೆಯಾ, ಅದ್ರದ್ದು ಕ್ವಾಲಿಟಿ ಇದೆಯಾ ಅದಂತೆಲ್ಲ ನೋಡ್ಕೊಂಡು ಮಾಡೋ ಅಂಥ ಒಂದು ಸಂಸ್ಥೆ. ಇದು ನೋಡ್ಕೊಳುತ್ತೆ ಎಲ್ಲ ಪ್ರಾಡಕ್ಟ್ಸ್ ಸರಿ ಇದೆಯಾ, ಏನು ಮಾಡಬೇಕು ಅಂತ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ ಬೇಡ. ಕಂಪ್ನಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕಂತಾನೆ FSSAI ಸಂಸ್ಥೆ ಇದೆ. ಆ್ಯಂಡ್ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕಂತ ಗೌರ್ಮೆಂಟ್ ಆಫ್ ಇಂಡಿಯಾ ಇದೆ, ಸ್ಟೇಟ್ ಗೌರ್ಮೆಂಟ್ಸ್ ಇದೆ, ಅವ್ರದ್ದೇ ಆದಂಥ ಡಿಪಾರ್ಟ್ಮೆಂಟ್ಸ್ದು ವಿಂಗ್ಸ್ ಇದೆ, ಅವ್ರು ನೋಡ್ಕೊಳ್ತಾರೆ. ನಮ್ದೇನು, ನಮ್ಗೆ ಯಾರೋ ಒಬ್ರು ಒಳ್ಳೆ ಊಟ ಇದೆ ಇದನ್ನು ತೊಗೊಳ್ಳಿ ಕೊಟ್ಟರೆ ಚೆನ್ನಾಗಾಗುತ್ತೆ ಅಂತ ಅಂದಾಗ ಅದನ್ನು ತೊಗೊಳ್ಬೇಕಷ್ಟೇ. ಅದನ್ನು ಬಿಟ್ಟು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ ಅಂದ್ಕೊಂಡು ಕೂತ್ಕೊಂಡ್ರೆ ಫಾರ್ ಶೋರ್ ನೋಡಿ ಆರೋಗ್ಯ ಕೆಡಿಸ್ಕೊಬಿಡ್ತೀವಿ ಈಸಿಯಾಗಿ. ಹೆಂಗೋ ಒಂದು ಆರೋಗ್ಯ ಕೆಡಿಸ್ಕೊಬಿಡ್ತೀವಿ. ಬಟ್ ಆದರೆ ಆರೋಗ್ಯ ಕೆಡಿಸ್ಕೊಂಡ್ಮೇಲೆ ಮತ್ತೆ ಆರೋಗ್ಯನ ಪುನಃ ರೀಗೇನ್ ಮಾಡ್ಕೊಳ್ಳೋದು ಬೇಜಾನ್ ಕಷ್ಟ ಇದೆ. ನೀವು ಅಂದ್ಕೊಂಡಷ್ಟು ಈಸಿ ಏನಲ್ಲ. ಮತ್ತೆ ಆರೋಗ್ಯ ಒಂದ್ಸಲ ಕೆಟ್ಟೋದ್ಮೇಲೆ ಮತ್ತೆ ನಾನು ಆರೋಗ್ಯ ವಾಪಸ್ ಪಡ್ಕೊಬಿಡ್ತೀನಿ, ತುಂಬ ಈಸಿ ನನ್ನ ಆರೋಗ್ಯನ ಉಳಿಸ್ಕೊಳ್ಳೋದು, ಹಂಗೆಲ್ಲ ಇಲ್ಲ. ಆರೋಗ್ಯ ಮತ್ತೆ ಪಡ್ಕೊಳ್ಬೇಕಂದ್ರೆ ನಿಮ್ಮದೇ ಆದಂಥ ಬೇಜಾನ್ ಪರಿಶ್ರಮ ಇರುತ್ತೆ. ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾರೋ ಒಬ್ರು ಹೇಳ್ತಾರೆ ಪ್ರಾಡಕ್ಟ್ಸ್ ತೊಗೊಂಡ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ. ನೋಡಿ ಇವಾಗ ತುಂಬ ಜನ ಹೇಳ್ತಾರೆ ಊಟ ತಿಂದರೂ ಪ್ರಾಬ್ಲಮ್ ಅಂತಾರೆ, ತುಂಬ ಜನ ಹೇಳ್ತಾರೆ ಉಸಿರಾಡಿದ್ರು ಪ್ರಾಬ್ಲಮ್ ಅಂತಾರೆ, ಉಸಿರಾಡಕ್ಕೆ ಬಿಡೋಕ್ಕಾಗತ್ತೆ, ನೀರು ಕುಡಿದ್ರು ಪ್ರಾಬ್ಲಮ್ ಅಂತಾರೆ. ಎಷ್ಟೊಂದು ಜನ ನಮ್ಮ ಸ್ನೇಹಿತರು ಹೇಳ್ತಾರೆ ವಾಟರ್ ಬಾಟಲಲ್ಲಿ ನೀರು ಕುಡಿಬೇಡಿ, ಅಂದರೆ ಬಿಸ್ಲರಿ ವಾಟರ್ ಬಾಟಲ್ ನೀರು ಕುಡಿಬೇಡಿ ಅಂತ. ಸಾರಿ ಪದ ಏನಾದರೂ ಮಿಸ್ಟೇಕ್ ಆಗಿ, ಕಂಪ್ನಿ ಬಗ್ಗೆ ಎಲ್ಲ ನಾನು ಹೇಳಿದ್ದು. ಆ ಥರ ಒಂದು ವಾಟರ್ ಬಾಟಲ್ ನೀರು ಕುಡಿಬೇಡಿ ಸಮಸ್ಯೆ ಅಂತ. ನೋಡಿ ಅದೆಲ್ಲನೂ ಸಮಸ್ಯೆ ಅಂತ ಅಂದ್ಕೊಂಡು ಹೋಗ್ತಾರೆ. ಮನುಷ್ಯ ಊಟನೂ ಮಾಡೋಕ್ಕಾಗಲ್ಲ, ನಿದ್ದೆನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಇರೋದ್ರಲ್ಲಿ ಯಾವುದು ಬೆಟರ್ ಇದೆಯೋ ಅದ್ರ ಬಗ್ಗೆ ಅದು ನಾವು ಅರ್ಥ ಮಾಡ್ಕೊಂಡು ಅದು ಸರಿ ಮಾಡ್ಕೊಳ್ಳೋದು ಬಗ್ಗೆ ಯೋಚನೆ ಮಾಡಬೇಕು. ಈಗ ನಿಮ್ಗೆ ಗೊತ್ತಿದೆ ಪ್ರಾಡಕ್ಟ್ ಏನು ಮಾಡುತ್ತೆ ಅಂತ, ಎಲ್ಲರಿಗಿಂತ ಚೆನ್ನಾಗಿ ನಿಮಗೆ ಗೊತ್ತದು ಏನಾಗುತ್ತೆ ಏನಾಗಲ್ಲ ಅಂತ. ಸೊ ನೀವೇನು ಮಾಡ್ಬೋದು ಅಂತಂದರೆ ಪ್ರಾಡಕ್ಟ್ಸ್ನ ಚೆನ್ನಾಗಿ ತಿನ್ನಿ. ಪ್ರಾಡಕ್ಟ್ಸ್ನ ತಿನ್ಬೇಕಂತಂದರೆ ಮೇಯ್ನ್ ಒಬ್ಬರು ಕೋಚ್ ಇರಲೇಬೇಕು. ಆ್ಯಂಡ್ ಇವ್ರ ಮಾತನ್ನೆಲ್ಲ ಕೇಳೋದು ಫಸ್ಟ್ ಬಿಡಿ. ಬಿಕಾಸ್ ಯಾರೂ ನಿಮ್ಗೆ ಆಗಲ್ಲ. ಫೈನಲಿ ಎಂಡ್ ಆಫ್ ದ ಡೇ ನಿಮ್ಗೆ ನೋವು ಅದೇ ನೀವೇ ತಡ್ಕೊಳ್ಬೇಕು. ಯಾರು ನಿಮ್ಮ ನೋವಾದರೆ ತಡ್ಕೊಳಕ್ಕೆ ಬರಲ್ಲ. ನಿಮ್ಮ ನೋವಿಗೆ ನೀವೇ ಮೂಲ ಮುಚ್ಕೋಬೇಕಂದ್ರೆ ನಿಮ್ಮ ನೋವಿಗೆ ನಿಮ್ಗೆ ಏನಾದರೂ ಬಿದ್ದು ಏಟಾದರೆ ನಿಮ್ಮ ನೋವಿಗೆ ನೀವೇ ಆಯಿಂಟ್ಮೆಂಟ್ ಹಚ್ಬೇಕು. ಯಾರೂ ನಿಮ್ಗೆ ಹಚ್ಚಕ್ಕೆ ಬರಲ್ಲ. ಅದಕ್ಕೋಸ್ಕರ ವೆಯ್ಟ್ ಲಾಸ್ ದಪ್ಪ ಇದ್ದೀರಾ ಅಂತಂದರೆ ನಾಳೆ ಏನೋ ಸಮಸ್ಯೆ ಅದೇ ನಿಮಗೆ ನೀವೇ ಜವಾಬ್ದಾರಿ. ಯಾರೂ ನಿಮ್ಗೆ ಅದನ್ನು ಸರಿ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈಗಲಿಂದಾನೇ ಪ್ರಾಪರಾಗಿ ಮಾಡ್ತಾ ಹೋಗಿ. ಚೆನ್ನಾಗಾಗುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಾಗುತ್ತೆ, ನೀವು ಚೆನ್ನಾಗಾಗ್ತೀರಾ. ನೀವು ಚೆನ್ನಾಗುವಂಥ ಟೈಮಲ್ಲಿ ಎಲ್ಲರೂ ಕೂಡ ಚೆನ್ನಾಗಾಗೋಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟ್ ನೀವೇ ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿದ್ದರೆ ಪ್ರಪಂಚ, ನೀವು ಚೆನ್ನಾಗಿದ್ದರೆ ನಿಮ್ಮ ಫ್ಯಾಮಿಲಿ, ನೀವು ಚೆನ್ನಾಗಿದ್ದರೆ ನಿಮ್ಮದು ಹೆಂಡತಿ, ನೀವು ಚೆನ್ನಾಗಿದ್ದರೆ ನಿಮ್ಮ ಮಕ್ಕಳು, ನೀವು ಚೆನ್ನಾಗಿದ್ದರೆ ಇಡೀ ಪ್ರಪಂಚನೇ ಚೆನ್ನಾಗಿರುತ್ತೆ. ನೀವಿಲ್ಲ ಅಂದರೂ ಪ್ರಪಂಚ ಇದ್ದೇ ಇರುತ್ತೆ. ಬಟ್ ಅದು ನೀವು ಮಿಸ್ ಆಗ್ತೀರಾ ಅಷ್ಟೇ. ನೀವು ಚೆನ್ನಾಗಿದ್ದರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರೋಕ್ಕೆ ಸಾಧ್ಯ. ಯಾರು ವಿಡಿಯೋ ನೋಡ್ತಾ ಇರ್ತೀರೋ ನೀವು. ಸೊ ನೋಡಿ ನಿಮ್ಗೆ ಏನು ಬೆಟರ್ ಅನ್ಸುತ್ತೋ ಅದನ್ನು ಮಾಡಿ. ಅದನ್ನು ಬಿಟ್ಟಿಲ್ಲ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ನಾನು ಏನೋ ಒಂದು ಬಾಡಿ ಒಳಗಡೆ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಅದನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಸೊ ಇವತ್ತೇ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಮಾಡ್ಸಕ್ಕೆ ರೆಡಿ. ನೀವು ರೆಡಿ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ನಿಮಗೆ ವೆಯ್ಟ್ ಲಾಸ್ ಮಾಡ್ತೀನಿ. ಓನ್ಲಿ ಲಿಮಿಟೆಡ್ ಸ್ಲಾಟ್ಸ್, ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ಸೊ ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.